ಅರಣ್ಯ ಸಿಬ್ಬಂದಿ ನಕಲಿ ಗುಂಡೇಟಿಗೆ ಮೂವರು ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ ಚಾಮರಾಜನಗರ ಡಿಸಿ 7 ದಿನಗಳೊಳಗಾಗಿ ತನಿಖೆ ನಡೆಸಿ ವರದಿ ನೀಡಲು ಡಿಸಿ ಆದೇಶವನ್ನ ಕೊಟ್ಟಿದ್ದಾರೆ. ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇಮಕ. ಕೊಳ್ಳೇಗಾಲ ಉಪವಿಭಾಗದ ಅಧಿಕಾರಿ ದಿನೇಶ್ ಕುಮಾರ್ ನೇಮಕ ಆಗಿರುವಂತದ್ದು. ಇನ್ನು ಐಎಎಸ್ ಅಧಿಕಾರಿ ಮೀನಾ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ. 7 ದಿನಗಳೊಳಗಾಗಿ ತನಿಖೆ ನಡೆಸಿ ವರದಿ ನೀಡಲು ಆದೇಶವನ್ನ ಕೊಟ್ಟಿದ್ದಾರೆ. ಅರಣ್ಯ ಸಿಬ್ಬಂದಿ ನಕಲಿ ಗುಂಡೇಟಿಗೆ ಮೂವರು ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ದಿನದೊಳಗೆ ಈ ಒಂದು ತನಿಖೆಯನ್ನ ಮಾಡಿ ವರದಿಯನ್ನ ನೀಡಬೇಕು ಅಂತ ಹೇಳಿ ಡಿಸಿ ಆದೇಶವನ್ನ ಕೊಟ್ಟಿರುವಂತದ್ದು. ಇನ್ನು ಕೊಳ್ಳೇಗಾಲ ಉಪವಿಭಾಗ ಅಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇಮಕ ಆಗಿದ್ದಾರೆ. ಐಎಎಸ್ ಅಧಿಕಾರಿ ಮೀನಾ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ. ನಿನ್ನೆ ಏನು ಒಂದು ಘಟನೆ ನಡೆದಿತ್ತು, ಮೂವರು ಏನು ಬೇಟೆ ಆಡಕ್ಕೆ ಹೋಗಿರ್ತಾರೆ ಚಾಮರಾಜನಗರದ ಅರಣ್ಯ ಪ್ರದೇಶದಲ್ಲಿ. ಆ ಸಂದರ್ಭದಲ್ಲಿ ಅರಣ್ಯ ಪೊಲೀಸರು ಅವರ ಮೇಲೆ ಗುಂಡಿಟ್ಟು ಅವರು 3 ಜನ ಕೂಡ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಈ ಒಂದು ತನಿಖೆ ಆಗಬೇಕು, ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಅಲ್ಲಿರುವಂತಹ ಸಾರ್ವಜನಿಕರು ಹಾಗೂ ಮೃತರ ಕುಟುಂಬಸ್ಥರು ಒತ್ತಾಯವನ್ನ ಹಾಕ್ತಾ ಇದ್ರು. ಹೀಗಾಗಿ ಇದೀಗ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಚಾಮರಾಜನಗರ ಡಿಸಿ ಆದೇಶವನ್ನ ಕೊಟ್ಟಿದ್ದಾರೆ. 7 ದಿನಗಳೊಳಗಾಗಿ ತನಿಖೆಯನ್ನ ನಡೆಸಿ, ಕೇವಲ 7 ದಿನಗಳಲ್ಲಿ ನೀವು ಇದನ್ನು ಮುಗಿಸ್ಬೇಕು, ಜಾಸ್ತಿ ಸಮಯವನ್ನ ತೆಗೆದುಕೊಳ್ಳಬಾರದು ಅಂತ ಹೇಳಿ ಒಂದು ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿರುವಂತದ್ದು. 7 ದಿನಗಳೊಳಗಾಗಿ ತನಿಖೆ ನಡೆಸಿ ವರದಿ ನೀಡಲು ಡಿಸಿ ಆದೇಶವನ್ನ ಕೊಟ್ಟಿದ್ದಾರೆ. ಪ್ರಕರಣ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ ಜಿಲ್ಲಾಧಿಕಾರಿ ಶ್ರೀರೂಪ. ತನಿಖೆಗೆ ನಿಯೋಜನೆಗೊಂಡ ಐಎಎಸ್ ಅಧಿಕಾರಿ ದಿನೇಶ್ ಕುಮಾರ್ ಮೀನಾ. ಇನ್ನು ಜಿಲ್ಲಾಧಿಕಾರಿ ತನಿಖೆಗೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ್ದಾರೆ. 7 ದಿನ ಅವಕಾಶ ನೀಡಿದ್ದಾರೆ. ನಿಗದಿತ ಅವಧಿಯೊಳಗಡೆ ವರದಿ ನೀಡ್ತೇವೆ. ಈಗಾಗಲೇ ತನಿಖೆ ಆರಂಭಿಸಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಮಹಜರನ್ನ ಕೂಡ ಮಾಡಿದ್ದಾರೆ. ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆ ವರದಿ ಬರಬೇಕಿದೆ. ವರದಿ ಬಂದ ನಂತರವೇ ಸಂಪೂರ್ಣ ವರದಿ ಸಲ್ಲಿಕೆ ಮಾಡ್ತೀವಿ ಅಂತ ಕೂಡ ಹನೂರಿನಲ್ಲಿ ವಿಭಾಗದ ಅಧಿಕಾರಿ ಹೇಳಿರುವಂತದ್ದು. 7 ದಿನಗಳೊಳಗಾಗಿ ವರದಿಯನ್ನ ಇನ್ನು ಇದ್ರ ಬಗ್ಗೆ ದಿನೇಶ್ ಅವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಆಗಿದೆ. ನಂತರ ಎಲ್ಲ only just report postmortem report ಇದೆಲ್ಲ ಬರೀ ರಿಪೋರ್ಟ್ we'll have to wait for ಎಲ್ಲ postmortem report ರಿಪೀಟ್ ಮಾಡಬೇಕು. ಆದ ನಂತರ enquiry will be completed. ರಿಪೋರ್ಟ್ ಇದ್ದರೆ ರಿಪೋರ್ಟ್ ವಿ ಫೇರ್ ಅದಕ್ಕೆ ರಿಪೋರ್ಟ್ ಬಗ್ಗೆ ಈಗ ಎಂಕ್ವೈರಿ ಚಾಲು ನಡೀತಾ ಇರೋದ್ರಿಂದ ಇದರ ಬಗ್ಗೆ ಏನು ಹೇಳಲಾಗಲ್ಲ. ಲೆಟ್ ದಿ ಎಂಕ್ವೈರಿ ಟೇಕ್ ಅ ಫೇರ್. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಅವರು, ನಮ್ಮ ಮೈಸೂರಿನ ಪ್ರತಿನಿಧಿ. ಇನ್ನು ಏನು ನಿನ್ನೆ ಈ ಒಂದು ಘಟನೆ ನಡೆದಿದೆ, ಅರಣ್ಯ ಸಿಬ್ಬಂದಿ ನಕಲಿ ಗುಂಡೇಟಿಗೆ ಈ 3 ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ರಾಘವೇಂದ್ರ? ರಚನಾ, ಏನು ಇವತ್ತು ಬೆಳಗ್ಗೆಯಿಂದ ಮತ್ತೆ ಆ ಒಂದು ಜಾಗದಲ್ಲಿ ಏನು ಹನೂರು ಭಾಗದಲ್ಲಿ ಮತ್ತೆ ಒಂದು ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಏನು ಮೂವರು ಎನ್ಕೌಂಟರ್ ನಲ್ಲಿ ಬಲಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಎಲ್ಲ ಗ್ರಾಮಸ್ಥರು ಮತ್ತೆ ಸುತ್ತಮುತ್ತ ಅನೇಕ ಸಂಘಟನೆಗಳ ಅವರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಇಲ್ಲಿ ಹನೂರಿನ ಏನು ಬಸ್ ನಿಲ್ದಾಣ ಇರ್ಬೋದು, ಅಲ್ಲಿ ಮುಖ್ಯ ರಸ್ತೆಗಳಲ್ಲಿ ಕೂಡ ರಸ್ತೆ ತಡೆಯನ್ನ ಮಾಡಿ ಒಂದು ದೊಡ್ಡ ಮಟ್ಟದ ಒಂದು ಏನು ಗಲಾಟೆಯನ್ನು ಎಬ್ಬಿಸಿದ್ದಾರೆ. ಅಲ್ಲಿ ಸಾಕಷ್ಟು
ಏನು ಭದ್ರತಾ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಆದ್ರೆ ಪೊಲೀಸ್ನವರ ಮೇಲೆ ಕೂಡ ಪ್ರತಿಭಟನಾಕಾರರು ಹಲ್ಲೆ ಮಾಡಿದಂತ ಪ್ರಕರಣ ಕೂಡ ನಡೆದಿದೆ. ಅಲ್ಲಿ ಆನಂದ್ ಕುಮಾರ್ ಅಂತೇಳಿ ಇನ್ಸ್ಪೆಕ್ಟರ್, ಅನೂರ್ ಇನ್ಸ್ಪೆಕ್ಟರ್, ಅವರ ಮೇಲೆ ಕೂಡ ಅಲ್ಲಿ ಹಲ್ಲೆ ಆಗಿರ್ತಕ್ಕಂಥ ಪ್ರಕರಣ ಕೂಡ ಇವತ್ತು ನಡೆದಿರ್ತಕ್ಕಂಥದ್ದು. ಅಲ್ಲಿ ಸಾಕಷ್ಟು ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಏನು ಪದೇ ಅಲ್ಲಿ ಜನನ್ನ ನಿಯಂತ್ರಣ ಮಾಡ್ಲಿಕ್ಕೆ ಪೊಲೀಸ್ನವರು ಹರಸಾಹಸ ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ಏನು ಗುಂಡೇಟು ಶೂಟೌಟ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಏನು ಅರಣ್ಯ ಇಲಾಖೆ ಅಧಿಕಾರಿಗಳೇನಿದ್ರೆ ಅವರ ವಿರುದ್ಧ FIR ಕೂಡ ದಾಖಲಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮ್ಯಾಜಿಸ್ಟ್ರೇಟ್ ಹಂತದ ಒಂದು ತನಿಖೆಗೆ ಕೂಡ ಆದೇಶ ಮಾಡಿದ್ದಾರೆ. ಅದು ದಿನೇಶ್ ಕುಮಾರ್ ಮೀನಾ ಅಂತೇಳಿ ಏನು ಹನೂರಿನ ಉಪ ವಿಭಾಗಾಧಿಕಾರಿ AC ಅಸಿಸ್ಟೆಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ತನಿಖೆ ಕೂಡ ಶುರುವಾಗಿದೆ. ಅವರು ಈಗಾಗಲೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು ತನಿಖೆಯನ್ನ ಆರಂಭ ಮಾಡಿದ್ದೀವಿ. ನಾವು ಮರಣೋತ್ತರ ಪರೀಕ್ಷೆಯ ವರದಿಗೆ ಕಾಯ್ತಾ ಇದ್ದೀವಿ. ಅದು ಬಂದ ನಂತರ ಉಳಿದ ಎಲ್ಲ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿ ಆದಷ್ಟು ಬೇಗ ಒಂದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಏನಿದ್ದಾರೆ ಅವರ ರಾಜೀನಾಮೆ ಕೊಡಬೇಕು ಅಂತೇಳಿ ಎಲ್ಲಾ ಜನ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಮೃತಪಟ್ಟ ಕುಟುಂಬಗಳಿಗೆ 3 ಕೋಟಿ ರೂಪಾಯಿ ಏನು ಪರಿಹಾರವನ್ನ ಕೊಡಬೇಕು, ಸರ್ಕಾರದಲ್ಲಿ ಅವರಿಗೆ ಸರ್ಕಾರಿ ಉದ್ಯೋಗವನ್ನ ಕೊಡಬೇಕು ಅವರ ಕುಟುಂಬದವರಿಗೆ. ಜೊತೆಗೆ ಆ ಕುಟುಂಬದ ಏನು ಮಕ್ಕಳಿದ್ದಾರೆ ಅವರೆಲ್ಲ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ಸರ್ಕಾರ ಹೊತ್ಕೊಳ್ಬೇಕು ಅನ್ನುವಂತ ಆಗ್ರಹದೊಂದಿಗೆ ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ರಚನಾ, ಇನ್ನು ಸರ್ಕಾರ ಯಾವ ರೀತಿಯಾಗಿ ನಡೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ರಾಘವೇಂದ್ರ, ಯಾಕಂದ್ರೆ ಇದು ಏನು ಈ ಒಂದು ಘಟನೆ ನಡೆದಿದೆ ಇದು ಅರಣ್ಯ ಇಲಾಖೆಯವರ ಒಂದು ಎಡವಟ್ಟು ಅಂತಾನೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿರುವಂತಹ ಜನ. ಮತ್ತೊಂದು ಕಡೆ ಅವರು ಪೋಸ್ಟ್ ಮಾರ್ಟಮ್ ಇನ್ನು ಲೈನಲ್ಲಿ ರಾಘವೇಂದ್ರ ಅವರೇ ಲೈನಲ್ಲಿ ಒಂದು ಅಪ್ಡೇಟ್ ಬ್ರೇಕಿಂಗ್ ಬರ್ತದೆ. ಮತ್ತೊಮ್ಮೆ ನಾವು ನಿಮ್ಮನ್ನ ಗುಂಡೇಟಿಗೆ 3 ಹತ್ಯೆ ಖಂಡಿಸಿ ತೀವ್ರಗೊಂಡ ಕಿಚ್ಚು. ಹನೂರಿನಲ್ಲಿ ಹೈಡ್ರಾಮಾವೇ ನಡೆಯುತ್ತಿದೆ. ಇನ್ನು ಹನೂರಿನಲ್ಲಿ ಹೈಡ್ರಾಮಾ, ಮೈಸೂರಲ್ಲೂ ಆಕ್ರೋಶ ಸ್ಫೋಟಗೊಂಡಿದೆ. KR ಆಸ್ಪತ್ರೆ ಶವಾಗಾರದ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಕ್ರೋಶ ಧಗಧಗಿಸ್ತಿದ್ರು, ಜಿಲ್ಲಾಡಳಿತ ಮಾತ್ರ ಮೌನ ವಹಿಸುತ್ತಿದೆ. ಮೃತರ ಕುಟುಂಬಗಳ ಕಣ್ಣೀರು ಒರೆಸದ ಜಿಲ್ಲಾಡಳಿತ, ಮೃತರ ಕುಟುಂಬಗಳ ಮನವೊಲಿಕೆಗೆ ಮುಂದಾಗದ DC. ನಿನ್ನೆ ಕಾಟಾಚಾರಕ್ಕೆ ಬಂದು ಹೋಗಿರುವ ಸಚಿವ ಪುಟ್ಟರಂಗ ಶೆಟ್ಟಿ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಇಲ್ಲಿಯವರೆಗೂ ಯಾವುದೇ ಪರಿಹಾರ ಘೋಷಿಸದ CM DKಶ. 3 ಹತ್ಯೆ ಖಂಡಿಸಿ ತೀವ್ರಗೊಂಡಿದೆ ಕಿಚ್ಚು. ಇನ್ನು ನೀವು ಗಮನಿಸಬಹುದು ಈ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಒಂದು ಕಡೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರಾಘವೇಂದ್ರ, ಒಂದು ಕಡೆ ಸರ್ಕಾರ ಕೂಡ ಇದೀಗ FIR ದಾಖಲಾಗಿದೆ ಅರಣ್ಯ ಅಧಿಕಾರಿಗಳ ವಿರುದ್ಧ. ಆದ್ರೆ ಇಲ್ಲಿ ನಾವು ಗಮನಿಸ್ತಾ ಇರೋದು ಏನು ಅಂದ್ರೆ ಪ್ರತಿಭಟನೆ ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ. ಅವರ ಕುಟುಂಬಸ್ಥರ ಆಕ್ರಂದನವೂ ಕೂಡ ಒಂದು ಚೂರು ಕಡಿಮೆ ಆಗಿಲ್ಲ, ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ಅವರ ಮನವೊಲಿಸುವಂತಹ ಕೆಲಸವನ್ನ ಅಧಿಕಾರಿಗಳಾಗಿರಬಹುದು ಅಥವಾ ಸರ್ಕಾರ ಆದ್ರೂ ತಗೊಳುತ್ತೆ ಅಂತ ಹೇಳೋದಾದ್ರೆ? ಹೌದು ರಚನಾ, ಏನು ಹನೂರು ಭಾಗದಲ್ಲಿ ಒಂದು ಶಾಗ್ಯ ಗ್ರಾಮದಲ್ಲಿ ಸಮೀಪ ಅದು ಘಟನೆ ಮರಿಯಮಂಗಲ ಅಂತೇಳಿ ಅಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಶಾಗ್ಯ ಗ್ರಾಮ ಏನು ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ ಅರಣ್ಯದ ಹೊಂದ್ಕೊಂಡಂಗೆ ಇರತಕ್ಕಂಥ ಗ್ರಾಮ ಅದು. ಅಲ್ಲಿ ಒಂದು ಘಟನೆ ನಡೆದಿರೋದ್ರಿಂದ ಅಲ್ಲಿಯ ಆಸುಪಾಸಿನ ಎಲ್ಲ ಜನ ಕೂಡ ಇವತ್ತು ಹನೂರಿಗೆ ಬಂದಿದ್ದಾರೆ. ಹನೂರಿನ ಪೊಲೀಸ್ ಠಾಣೆ, ಅಲ್ಲಿ ಇರ್ತಕ್ಕಂಥ ಸರ್ಕಾರಿ ಕಚೇರಿ, ಅಲ್ಲಿ ಎಲ್ಲರೂ ಕೂಡ ಜಮಾಯಿಸಿ ಹನೂರಿನಲ್ಲಿ ಪ್ರತಿಭಟನೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಅಲ್ಲಿ ಪರಿಸ್ಥಿತಿ ಬಹಳ ಪ್ರಕ್ಷುಬ್ಧ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಅಲ್ಲಿ ಏನು ಪೊಲೀಸ್ನವರು ಸಾಕಷ್ಟು ಅವನ್ನ ತಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಆದ್ರೂ ಕೂಡ ಅಲ್ಲಿ ಜನ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರ ನಡುವೆ ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಕೂಡ ಕೆಲವರು ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು ನಡೆದಿದೆ. ಇವೆಲ್ಲ ಘಟನೆಯಲ್ಲಿ ಹೆಚ್ಚುವರಿ ಪೊಲೀಸರನ್ನ ಕೂಡ ಚಾಮರಾಜನಗರದಿಂದ ಕಳಿಸುವಂತ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಆದ್ರೂ ಕೂಡ ಪರಿಸ್ಥಿತಿ ಇನ್ನು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಅದು ಇಲ್ಲ ಒಂದ್ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಆ ಒಂದು ಸ್ಥಳದಲ್ಲಿ ಇದ್ದು ಅವ್ರನ್ನ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡಬೇಕಾಗಿತ್ತು. ನಿನ್ನೆ ಒಂದು ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟಂತ ನಂತರ ಅವರು ಏನು ಗಾಯಗೊಂಡಂತವರು ಏನಿದ್ರು ಆಸ್ಪತ್ರೆಗೆ ಅಲ್ಲಿಗೆ ಭೇಟಿ ಕೊಟ್ಟು ಅವರು ವಿಚಾರಿಸಿ ಹೋದಂತವ್ರು. ಬೆಳಗ್ಗೆಯಿಂದ ಅವರು ಆ ಒಂದು ಸ್ಥಳದಲ್ಲಿ ಏನಾಗಿದೆ ಅಂತೇಳಿ ಅವ್ರ ಕುಟುಂಬದವ್ರನ್ನ ಮಾತಾಡಿಸ್ಲಿಕ್ಕೆ ಹೋಗ್ಬೇಕಾಗಿತ್ತು ಸರ್ಕಾರದ ಪ್ರತಿನಿಧಿಯಾಗಿ. ಅವರು ಹೋಗಿಲ್ಲ.
ಹೋಗ್ಬೇಕಾಗಿತ್ತು. ಅಲ್ಲಿ ಸ್ಥಳೀಯ ಶಾಸಕರು ಅಲ್ಲಿ ಖುದ್ದಾಗಿ ನಿಲ್ಬೇಕಾಗಿತ್ತು. ಆದ್ರೆ ಅಲ್ಲಿ ಯಾರೊಬ್ರು ಕಾಣಿಸ್ತಾ ಇಲ್ಲ, ಕೇವಲ ಪೊಲೀಸ್ನವರು ಮಾತ್ರ ಕಾಣಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಜನರ ಆಕ್ರೋಶ ತೀವ್ರಗೊಳ್ತಾ ಇದೆ. ಅದಕ್ಕೆ ಪರಿಹಾರವಾಗಿ ಏನಾದ್ರೂ ಸರ್ಕಾರ ತತ್ಕ್ಷಣ ಅವರ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಿದ್ದೇ ಆದ್ರೆ, ಅವ್ರಿಗೆ ಒಂದು ರಿಲೀಫ್ ಕೊಟ್ಟಿದ್ದೇ ಆದ್ರೆ ಸ್ವಲ್ಪ ಆಕ್ರೋಶ ಶಮನ ಆಗ್ಬೋದು. ಜೊತೆಗೆ ಸರ್ಕಾರದಿಂದ ಯಾವುದೇ ಭರವಸೆಗಳು ಸಿಗದೆ ಇರೋ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಜನರ ಆಕ್ರೋಶ ಕೂಡ ಭುಗಿಲೇಳ್ತಾ ಇದೆ. ಈ ಪರಿಸ್ಥಿತಿಯನ್ನ ಸರ್ಕಾರ, ಜಿಲ್ಲಾಡಳಿತ ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡಬೇಕಾಗ್ತದೆ. ಅದರಲ್ಲೂ ಶ್ರೀರೂಪ ಅವರು ಬಹಳ ಎಚ್ಚರಿಕೆಯಿಂದ ಈ ಒಂದು ಕೆಲಸವನ್ನ ಇಲ್ಲಿ ಜವಾಬ್ದಾರಿಯನ್ನ ಮಾಡಬೇಕಾಗ್ತದೆ. ಅವ್ರ ಮೇಲೆ ಹೆಚ್ಚು ಜವಾಬ್ದಾರಿ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿಯ ಜನರ ಭಾವನೆ ಏನಿದೆ, ಏಕಾಏಕಿ ನಮ್ಮ ಈ ಕುಟುಂಬದವರ ಮೇಲೆ ಏಕಾಏಕಿ ಎನ್ಕೌಂಟರ್ ಆಗಿದೆ, 3 ಅಮಾಯಕರು ಬಲಿಯಾಗಿದ್ದಾರೆ ಅನ್ನುವಂಥದ್ದೇ ಎಲ್ಲ ಕಡೆ ಹೆಚ್ಚು ವಿಚಾರ ವ್ಯಾಪಿಸ್ತಾ ಇರೋದ್ರಿಂದ ಇದು ಹೋರಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದು ತೀವ್ರಗೊಳ್ಳುವಂತ ಮುಂಚೆ ಇದಕ್ಕೆ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಮುಖ್ಯಮಂತ್ರಿಗಳು ಕೂಡ ಆ ಕುಟುಂಬಕ್ಕೆ ಏನಾದ್ರು ಒಂದು ಭರವಸೆಯನ್ನು ಕೊಟ್ಟಿದ್ದೆ ಆದ್ರೆ ಈ ಒಂದು ಹೋರಾಟ ಸ್ವಲ್ಪ ಶಮನ ಆಗುತ್ತೆ. ಜೊತೆಗೆ ಮರಣೋತ್ತರ ಪರೀಕ್ಷೆ ಮೈಸೂರಿನಲ್ಲಿ ಆಗ್ತಾ ಇದೆ. ಆ ಮರಣೋತ್ತರ ಪರೀಕ್ಷೆ ನಂತರ ಶವಗಳನ್ನ ಕಳೆಬರವನ್ನು ಕೂಡ ಆ ಊರಿಗೆ ಕೊಂಡೊಯ್ದು ಅಲ್ಲಿ ಅಂತ್ಯ ಸಂಸ್ಕಾರವನ್ನ ಕೂಡ ಪೊಲೀಸ್ ಭದ್ರತೆಯಲ್ಲಿ ಮಾಡಬೇಕಾಗಿದೆ. ಕಳೆಬರ ಹೋದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗುವಂತ ಸಾಧ್ಯತೆಗಳಿದಾವೆ. ಇವೆಲ್ಲದರ ವಿಚಾರವಾಗಿ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಇಲ್ಲಾಂದ್ರೆ ಮತ್ತೊಮ್ಮೆ ಅಲ್ಲಿ ಏನು ದೊಡ್ಡ ಮಟ್ಟದ ಒಂದು ಸಂಘರ್ಷ, ಪೊಲೀಸರು ಮತ್ತೆ ಅಲ್ಲಿಯ ಜನರ ನಡುವೆ ದೊಡ್ಡ ಸಂಘರ್ಷ ನಡೆಯುವಂತ ಸಾಧ್ಯತೆಗಳಿವೆ. ರಚನಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. ಇನ್ನು ಅರಣ್ಯ ಅಧಿಕಾರಿಗಳು ಈ ರೀತಿಯಾಗಿ ಏನು ಗುಂಡೇಟ್ ಮಾಡಿದ್ದಾರೆ, ಅವ್ರ ಮೇಲೆ FIR ದಾಖಲಾಗಿದ್ರು ಕೂಡ ಇಲ್ಲಿ ಯಾವ ರೀತಿಯಾದಂಥ ಆಕ್ರೋಶ ನಾವು ನೋಡ್ತಾ ಇರ್ಬೋದು, ಗಮನಿಸಬಹುದು. ಯಾವ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದು ಕಡೆ ರೈತರು, ಮತ್ತೊಂದು ಕಡೆ ಆ ಮೃತರು ಏನಿದ್ದಾರೆ ಅವರ ಕುಟುಂಬಸ್ಥರನ್ನ ಕಳೆದುಕೊಂಡು ಅವರು ಕೂಡ ತಮ್ಮ ನೋವು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ಇದನ್ನ ಯಾವ ರೀತಿಯಾಗಿ ಇವರು ಮುಂದುವರಿಸ್ತಾರೆ, ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ನಡೆ ತೆಗೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ಅವ್ರಿಗೆ ನ್ಯಾಯ ಒದಗಿಸುತ್ತೆ, ಯಾರ್ದು ತಪ್ಪಿದೆ ಅಂತ ಹೇಳಿ ಕೂಲಂಕುಷವಾಗಿ ತನಿಖೆ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ.